ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ತಿರುಮಲೇಶ ಅಂತ ಅಂದ್ಬಿಟ್ಟು ಚಾಲಕ ಕಮ್ ನಿರ್ವಾಹಕ. ನಾನು ವಿಡಿಯೋ ಮಾಡ್ತಾರೋ ಉದ್ದೇಶ ಏನೆಂದರೆ, ನಮ್ಮ ನೌಕರರು, ಚಾಲಕ ಕಮ್ ನಿರ್ವಾಹಕ ಮತ್ತು ನಮ್ಮ ಮೆಕ್ಯಾನಿಕ್ ಮತ್ತು ನಮ್ಮ ಅಧಿಕಾರಿ ವರ್ಗಗಳಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತು ಯಾರು ಸಾರಿಗೆ ಟಿ ವಿನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನಂಬಿಕೆ ಚಂದಾದಾರರಾಗಿ ಯಾವುದೇ ಒಂದು ವೀಡಿಯೋ ಇದ್ರೂ ನೇರವಾಗಿ ನಮ್ಮ ಮೊಬೈಲಿಗೆ ಬರ್ತದೆ. ನಾನು ವೀಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನೆಂದರೆ, ಇವತ್ತು ದೀಪಾವಳಿ, ಆದರೆ ನಮ್ಮ ನೌಕರರಿಗೆ ಯಾರಿಗೂ ದೀಪಾವಳಿ ಅಲ್ಲ. ಇದು ಪ್ರತಿಯೊಬ್ಬರಿಗೂ ಇದು ಬೆಳಕಿನ ದೀಪಾವಳಿ. ಆದರೆ ನಮ್ಮ KSRTC, BMTC, ವಾಯುವ್ಯ, KKRTC 4 ನಿಗಮ ನೌಕರರಿಗೆ ಇದು ಬೆಳಕಿನ ಹಬ್ಬ ಅಲ್ಲ. ನಮಗೆ ಇದು ರಾತ್ರಿಯ ಏನು ಹೇಳೋಕ್ಕಾಗಲ್ಲ, ಮುಂದೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಕ್ಸೆಟ್ರಾ. ಇನ್ನಾರು ನೌಕರರು ಅರ್ಥ ಮಾಡ್ಕೊಳ್ಳಿ ರೀ, ನಮಗೆ 108 ಸಂಘಟನೆಗಳು ಅವಶ್ಯಕತೆ ಇದೆಯಾ? 108 ಸಂಘಟನೆಗಳು ನಮಗೆ ಅವಶ್ಯಕತೆ ಇದೆಯಾ? ಮಾತಾಡ್ರಿ, ಅರ್ಥ ಮಾಡ್ಕೊಳ್ಳಿ. ನಮಗೆ 108 ಸಂಘಟನೆ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ನೌಕರರು ಎಚ್ಚೆತ್ಕೊಳ್ಳಿ ರೀ. ಇವತ್ತು ಡಿಪೋಗಳಲ್ಲಿ, ಡಿವಿಷನ್ಗಳಲ್ಲಿ ಧ್ವನಿ ಎತ್ತುತ್ತಾ ಇರುವಂಥ ಸಂಘಟನೆ ಅದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ. ಜಗದೀಶ್, ರಾಮು, ಯೋಗಿ ಮುಂತಾದವರುಗಳು. ನಾವು ಈ ಸಂಘಟನೆ ಒಂದು ಇಟ್ಕೊಳ್ಳೋದ ಕಂಡ್ರೆ ನಮ್ಗೆ ಇನ್ಯಾವ ಸಂಘಟನೆನೂ ಬೇಡ. ಯಾಕೆ ಬೇರೆ ಸಂಘಟನೆ ನಮಗೆ ರೀ? ರಾಜ್ಯ ಸರ್ಕಾರಿ ನೌಕರರು ನಮ್ಮ ಸಡಸ್ಕರಿ ಯಾವ ಥರ ಇದ್ದಾರೋ ಆ ಥರ ನಮ್ಮ KSRTC, BMTC, ವಾಯುವ್ಯ, KKRTCಗೆ ನಮ್ಮ ಜಗ್ಗಿಬಾಯಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ ಜಗ್ಗಿಬಾಯಿ, ಇದೊಂದು ಸಂಘಟನೆ ಸಾಕಣ್ರಿ ರೀ. ಆಲ್ಮೋಸ್ಟ್ 75% ಕವರ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘದವರು. 75% ಪ್ರತಿಯೊಂದು ಡಿವಿಷನ್ನು, ಡಿಪೋಗಳು, ವಿಭಾಗಗಳು ಮತ್ತು ಮೆಕ್ಯಾನಿಕ್ ಸೆಕ್ಷನ್ಗಳಲ್ಲಿ ಪ್ರತಿಯೊಂದು ಕವರ್ ಮಾಡಿದ್ದಾರೆ. ಇನ್ನು ಒಂದು 25% ಬೆಂಬಲ ಬೇಕು ರೀ. ನಮ್ಗೆ ಏನೇ ಒಂದು ಪಡ್ಕೋಬೇಕು ಅಂದರೂ ಒಂದು ಒಳ್ಳೆ ಸಂಘಟನೆ ಬೇಕಣ್ರಿ. ನಮ್ಮದು ಒಳ್ಳೆ ಒಂದು ಸಂಘಟನೆ ಯಾವುದು ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ ಕಣ್ರಿ. ಅದನ್ನ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಕಣ್ಣು ಮುಂದೆ ನಾವು ಬೆಣ್ಣೆ ಹಿಡ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀವಿ ರೀ. 6 ವರ್ಷದಿಂದ ಅವನ ಅನಾಲಯಕ ಅಧ್ಯಕ್ಷ ಇಂದ್ರಚಂದ್ರನ ಬೆಳೆಸ್ದ. ಏನು ರೀ ಮಾಡ್ದ ಅವನು? ಮಠಗಳು ಸುತ್ತದ, ಸೈಕಲ್ ಹೊಡೆದ ಹುಚ್ಚು ಬಂದಂಗೆ, ಸಮಾವೇಶ ಮಾಡ್ದ, ಸಮ್ಮೇಳನ ಮಾಡ್ದ, ಉಪವಾಸ ಸತ್ಯಾಗ್ರಹ ಮಾಡ್ದ, ಧರಣಿ ಸತ್ಯಾಗ್ರಹ ಮಾಡ್ದ. ನಾನು ಪ್ರಾಣ ಹೋದ್ರೂ ಸರಿ, ನಾನು ಇಲ್ಲಿಂದ ಎದ್ದು ಬರಲ್ಲ ಅಂದ್ಬಿಟ್ಟು ದುಡ್ಡು ಮಾಡ್ಕೊಬಂದು ಹಾಕಣ್ರಿ. ಆ ಥರ ಏನಾರ ದೊಂಬರಾಟ ಆಡ್ತಾರೇನ್ರಿ ಬೇರೆ ಸಂಘಟನೆಗಳು? ದಯವಿಟ್ಟು ನಾವೆಲ್ಲ ಎಚ್ಚೆತ್ಕೋಬೇಕಣ್ರಿ. ಇವತ್ತು 4 ನಿಗಮಕ್ಕೂ ಒಂದೇ ಒಂದು ಸಂಘಟನೆ ಆದರೆ ಅದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ. ಪ್ರತಿಯೊಬ್ಬ ನೌಕರರು ಇದನ್ನ ಇಲ್ಲಿ ಹಿಡ್ಕೊಬಿಟ್ರೆ ನಮ್ಮ ಬಾಳು ಹಸನ ಆಯ್ತದೆ. ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾ? ಆ ಸಂಘಟನೆ ಮುಗ್ಸೋಕೆ ಈ ಸಂಘಟನೆ ಮುಗ್ಸೋಕೆ ಆ ಸಂಘಟನೆ. ಇವೆಲ್ಲ ಅವಶ್ಯಕತೆ ಐತೇನ್ರಿ? ಇವೆಲ್ಲ ಅವಶ್ಯಕತೆ ಐತಾ? ಇವತ್ತು ದೀಪಾವಳಿ, ಪ್ರತಿಯೊಬ್ಬರು ಇವತ್ತು ದೀಪ ಬೆಳಗಿಸಿ ಪಟಾಕಿ ಹೊಡಿತಾರೆ. ನಮ್ಮ ನೌಕರರ ಕಷ್ಟ ಯಾರು ಕೇಳಕ್ಕೆ ಬಂದಿದ್ದಾರೆ ಏನ್ರಿ? ಬರೀ ವಿಡಿಯೋದಲ್ಲಿ ಹೇಳ್ತಾರೆ, ಫೇಸ್ಬುಕ್ಕಲ್ಲಿ ಹೇಳ್ತಾರೆ, ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಅಲ್ಲಿಗೆ ಸೀಮಿತ ಆಯ್ತೈತೆ ನಮ್ಮ ಈ ಇಂದ್ರ ಚಂದ್ರ. ಇವತ್ತು ಕಾರ್ಮಿಕರ ವರ್ಗನ ಹಾಳು ಮಾಡಿದಂಥ ವ್ಯಕ್ತಿ ಅಂದರೆ ಈ ಇಂದ್ರ ಚಂದ್ರ ಅವನಲ್ಲ. ಇವನ 4 ನಿಗಮದಿಂದ ಓಡಿಸ್ಬೇಕು, ತೊಲಗಿಸ್ಬೇಕು ಇವನ. ದಯವಿಟ್ಟು ಪ್ರತಿಯೊಬ್ಬರು ನೌಕರರು ಎಚ್ಚೆತ್ಕೊಳ್ಳಿ.
ಇವತ್ತಿಂದ ನಮಗೆ ಒಂದೇ ಸಂಘಟನೆ. ನಾನು ಹೆಮ್ಮೆಯಿಂದ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಸಂಘಟನೆ ಯಾವುದು ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ, ಜಗದೀಶ್ ಟೀಮ್ ರೀ. ಒಳ್ಳೆ ಕೆಲಸ ಮಾಡೋರನ್ನ ಬೆಳೆಸವ ಕಣ್ರಿ. 6 ವರ್ಷದಿಂದ ಕೂಟ ಅನ್ನೋ ಒಂದು ಸಂಘಟನೆನ ಬೆಳೆಸೋ. ಏನು ರೀ ಕೊಟ್ಟವನು? ಏನು ಕೊಟ್ಟ? ಬಿಸಿ ಬೂದಿ ಕೊಟ್ಟ, ಬಿಸಿ ಬೂದಿ. ಬೇಡ, ಇವತ್ತಿಂದ ಎಚ್ಚೆತ್ಕೊಳ್ಳವ. ಇದು ನಮಗೆ ಬೆಳಕಿನ ದೀಪಾವಳಿ ಅಲ್ಲ. ನಾವು ಮಠ ಸುತ್ತೋರು, ಸೈಕಲ್ ಹೊಡೆಯೋರು, ಹುಚ್ಚು ಬಂದಂಗೆ ಯಾರೋ ಸಿರಿಗೆರೆ ಮಠ ತೋರಿಸೋದು, ಬೋಂಡಾ ಬಜ್ಜಿ ಮಾರೋದು, ಕೈಗೆ ಇದು ಕಟ್ಟೋದು, ದಯವಿಟ್ಟು ಇವೆಲ್ಲ ಏನು ರೀ? ಇವೆಲ್ಲ ಓಡಾಟ, ಇವೆಲ್ಲ ಏನು ರೀ ಇದು? ರೀ ಇವ್ನು ಹೆಬ್ಬೆಟ್ಟು ಕಣ್ರಿ, ಇವ್ನಿಗೇನು ಬರಲ್ಲ ಕಣ್ರಿ, ಹೆಬ್ಬೆಟ್ಟು ಕಣ್ರಿ ಇವನು. ರೀ ಇವ್ನಿಗೆ ಬೆ ಅಂತಾನೆ ಕಣ್ರಿ ಮಾತಾಡೋಕ್ಕೆ ಇಂದ್ರ ಚಂದ್ರ. ದಯವಿಟ್ಟು ಇವನ್ನ ನಾವು ತೊಲಗಿಸ್ಬೇಕು. 4 ನಿಗಮದಿಂದ ಇವನ್ನ ತೊಲಗಿಸ್ಬೇಕು. ಆವಾಗಲೇ ನಮಗೆ ಬೆಳಕಿನ ದೀಪಾವಳಿ ಆಯ್ತದೆ. ಇನ್ನಾರು ನೌಕರರೇ ಎಚ್ಚೆತ್ಕೊಳ್ಳಿ, ಓಕೆನಾ? ನಮಗೆ ಒಂದೇ ಒಂದು ಸಂಘಟನೆ ಬೇಕು. ಎಲ್ಲರ ಮನಸ್ಸಲ್ಲೂ ಐತೆ ನೌಕರರ ಸಂಘ ಅಂತ. ಅದನ್ನ ಬೆಳೆಸ್ಬೇಕು ನಾವು. ಕಾರ್ಮಿಕರು ಪರವಾಗಿ ಕೆಲಸ ಮಾಡ್ತಾಯಿದ್ದೆ. ತುಂಬ ವೀಡಿಯೋ ಉದ್ದ ಇದೈತೆ. ನೌಕರರು ಇಲ್ಲಿಗೆ ವೀಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ.